ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕೂಡ ಒಂದು ಯೂಸ್ಫುಲ್ ಆಗುವಂತಹ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಖಂಡಿತ ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಬೆಳ್ಳುಳ್ಳಿ ಇಷ್ಟು ಸುಲಭವಾಗಿ ಬಿಡಿಸ್ಕೋಬೋದು ಅಂತ ಮತ್ತೊಂದು ಟ್ರಿಕ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಬಾಕ್ಸ್ಗೆ ಎಲ್ಲ ಬಿಡಿಸಿ ಹಾಕೊಂಡಿದ್ದೀನಿ. ಬಿಡಿಸಿ ಹಾಕ್ಬಿಟ್ಟು ಒಂದು ಚಿಟಿಕೆ ಹಸಿ ಎಣ್ಣೆ ಹಾಕಬೇಕು. ಆಯಿಲ್ ಯಾವುದಾದ್ರೂ ಸರಿಯೇ, ಎಣ್ಣೆ ಅದನ್ನು ಹಾಕೊಂಡು ಈ ರೀತಿ ಸೇಕ್ ಮಾಡಬೇಕು. ಚೆನ್ನಾಗಿ ಸೇಕ್ ಮಾಡಬೇಕು. ಮಾಡಿದ ತಕ್ಷಣ ನೋಡಿ ಈ ರೀತಿ ಎಲ್ಲ ಸಿಪ್ಪೆ ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲನೂ ಬಿಟ್ಕೊಂಡಿದೆ. ಒಂದಷ್ಟು ಸಣ್ಣದು ಆಗಿರುತ್ತಲ್ಲ ನೋಡಿ, ನಾನೇನು ಹಾಯ್ತಾ ಇದ್ದೀನಲ್ಲ ಆ ರೀತಿ ಇರೋವು ಬಿಟ್ಕೊಳ್ಳಲ್ಲ. ಈ ರೀತಿ ದಪ್ಪ ಇರೋ ಬೆಳ್ಳುಳ್ಳಿ ಅಂತೂ ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ಳುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ, ಮುಕ್ಕಾಲು ಭಾಗ ಅಷ್ಟು ಬಿಡಿಸಿದೆ. ಸ್ವಲ್ಪ ಅಷ್ಟೇ ಸಣ್ಣಕ್ಕಿರೋದೆಲ್ಲ ಬಿಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ಮತ್ತೊಂದು ಟಿಪ್ಸು, ಈ ಥರ ಒಂದು ಪೆನ್ ತಗೋಬೇಕು. ಒಂದು ಪೆನ್ ತಗೊಂಡು ನಮಗೆ ಲಿಡ್ ಖಾಲಿಯಾಗಿರೋ ಪೆನ್ ಆಗಿರಬೇಕು. ಲೆಡ್ ಬಿಸಾಕ್ಬಿಟ್ಟು ಈ ರೀತಿ ಇದು ಕೂಡ ಪೆನ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ರಿಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಒಂದು ದಾರ ತಗೊಂಡಿದ್ದೀನಿ. ನೀವು ಯಾವ ಥರ ದಾರ ಆದರೂ ಸರಿಯೇ. ನಾನಿಲ್ಲಿ ಪ್ಲಾಸ್ಟಿಕ್ ದಾರ ತಗೊಂಡಿದ್ದೀನಿ. ಈಗ ದಿನಸಿ ಎಲ್ಲ ತಗೊಬಂದಿರ್ತೀವಿ, ಅದು ಬ್ಯಾಗ್ ಕಟ್ಕೊಟ್ಟಿರ್ತಾರಲ್ಲ ಆ ಥರದ್ದು ನೀವು ಯಾವ ಥರ ದಾರ ಇರುತ್ತೆ ಆ ಥರ ತಗೊಳ್ಳಿ. ಈ ರೀತಿ ಪೆನ್ ಒಳಗಡೆ ಹಾಕಬೇಕು. ಪೆನ್ ಒಳಗಡೆ ಹಾಕೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಅಲ್ಲಿ ಕೂಡ ಒಂದು ಗಂಟು ಹಾಕಬೇಕು. ನೋಡಿ, ನಾನೇನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಆ ರೀತಿ ಗಂಟು ಹಾಕಬೇಕು. ಗಂಟು ಹಾಕ್ಕೊಂಡು ಇದು ನಾವು ಸಿಂಕ್ ಮೇಲ್ಗಡೆ ಒಂದು ಹುಕ್ ಹಾಕಬೇಕು ಅಥವಾ ಹ್ಯಾಂಗರ್ ಹಾಕಬೇಕು. ನಾವು ಮೊಳೆ ಹೊಡ್ಕೋಬೇಕು. ನೋಡಿ, ಈ ರೀತಿ ನಾನು ಒಂದು ಸ್ಟಿಕ್ಕರು, ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಈ ಥರ ಹುಕ್ಕು. ನಿಮ್ಗೆ ಬೇಕಾದರೂ ಕೂಡ ಲಿಂಕ್ ಅಂತ ಕೇಳಿ, ಬೇಕಾದ್ರೆ ಲಿಂಕ್ ಕಳಿಸ್ತೀನಿ. ಈ ರೀತಿ ಸಿಂಕ್ ಮೇಲ್ಗಡೆ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಕಿಚನ್ ಟವಲ್ಲು, ನಾವು ಕೈ ತೊಳೆದ ತಕ್ಷಣ ಟವಲ್ಗೆ ಒರೆಸ್ಕೋಬೇಕು. ನಾವು ನೈಟಿಗಳು ಅಥವಾ ಬಟ್ಟೆಗಳು ಒರೆಸೋ ಬದಲು ಈ ರೀತಿ ಒಂದು ಟವಲ್ಗೆ ಕೈ ನಾವು ಒರೆಸ್ಕೋಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗೂ ಇರುತ್ತೆ ನೋಡೋಕ್ಕಂತೂ. ನಾವು ಕೈ ತೊಳೆಸಿದ ತಕ್ಷಣ ನೋಡಿ ಈ ರೀತಿ ಅಲ್ಲೇ ನಾವು ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್. ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸು, ಈ ಮಾತ್ರೆಗಳು ಖಾಲಿ ಆದಮೇಲೆ, ಈಗಂತೂ ಎಲ್ರಿಗೂ ಹುಷಾರಿಲ್ಲ ಅಲ್ವಾ, ಮಾತ್ರೆಗಳು ಕವರ್ ತುಂಬಾ ಇದ್ದಾವೆ. ಈ ಥರ ಕವರ್ನ ತಗೊಂಡು ನಾವು ಸೇಫ್ಟಿ ಪಿನ್ಗೆ ಹಾಕಬೇಕು. ಸೇಫ್ಟಿ ಪಿನ್ಗೆ ಹಾಕೊಂಡ್ರೆ ಬಟ್ಟೆಗೆ ನಾವು ಪಿನ್ ಮಾಡ್ತಿರ್ತೀವಿ, ಸ್ಯಾರಿ ಪಿನ್ ಮಾಡ್ತಿರ್ತೀವಿ, ಆವಾಗ ಅದು ಫುಲ್ಲು ಸುತ್ಕೊಬಾರ್ದಲ್ವ. ಅದಕ್ಕೆ ಅಂತಲೇ ಈ ಟ್ರಿಕ್ ಕೂಡ ಫಾಲೋ ಮಾಡಿ. ಮತ್ತೊಂದು ಟಿಪ್ಸು ಕೂಡ ಅದೇ ರೀತಿ, ಸ್ಯಾರಿಗೆ ಪಿನ್ ಹಾಕಬೇಕು ಅಂದರೂ ಅದು ಕೂಡ ಇದೇ ರೀತಿ ನಾವು ಹಣೆಬಟ್ಟು ಇರುತ್ತಲ್ಲ, ಹಣೆಗೆ ಹಚ್ಕೊಳ್ಳೋಕ್ಕೆ ಬಟ್ಟು ಅಂತಿರುತ್ತಲ್ಲ, ಅದನ್ನು ಈ ರೀತಿ ಹಾಕೊಂಡ್ರು ಕೂಡ ಇದು ಸೇವ್ ಮಾಡುತ್ತೆ. ಬಟ್ಟೆ ಕೀಳಲ್ಲ ಫ್ರೆಂಡ್ಸ್, ಸಿಗಾಕೊಳ್ಳಲ್ಲ. ಮತ್ತೊಂದು ಟಿಪ್ಸ್ ಬಂದು, ಮಾತ್ರೆ ಕವರ್ ಆಲ್ರೆಡಿ ಹೇಳ್ದಂಗೆ ಮಾತ್ರೆ ಕವರ್ಗಳು ತುಂಬಾ ಖಾಲಿ ಆದವು ಇತ್ತು ನಮ್ಮ ಮನೇಲಿ. ಈ ರೀತಿ ಕತ್ತರಿಗೆ ಪದೇ ಈ ಥರ ಕಟ್ ಮಾಡ್ತಾಯಿದ್ರೆ ಅದು ಕೂಡ ಶಾರ್ಪನೆಸ್ ಆಗುತ್ತೆ ಫ್ರೆಂಡ್ಸ್. ಮಾತ್ರೆ ಕವರಿಂದ ಕೂಡ ನಮ್ಮ ಕತ್ರಿ ಏನಾದ್ರು ಮಂಡಾಗಿದೆ ಅಂತಂದರೆ ಕತ್ರಿ ಕೂಡ ಶಾರ್ಪ್ ಆಗುತ್ತೆ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಮತ್ತೊಂದು ಟಿಪ್ಸ್ ಬಂದು, ಈ ಥರ ಬಾಟ್ಲು ತಗೋಬೇಕು. ಬಾಟ್ಲದು ಒಂದು ಚಾಕು ಸಹಾಯ ಬಿಸಿ ಮಾಡ್ಕೊಂಡು ಚಾಕನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ನಮಗೆ ಈ ಥರನೇ ಕಟ್ ಮಾಡ್ಕೋಬೇಕು. ನಾನು ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೋ ಆ ರೀತಿ ಕಟ್ ಮಾಡ್ಕೊಳ್ಳಿ ನೀವು. ಇದು ಏನಕ್ಕೆ ಯೂಸ್ ಅಂತಂದರೆ, ಈ ಬಾಟ್ಲು ಕಟ್ ಮಾಡಾದಮೇಲೆ ನಾವು ಛತ್ರಿ, ಇವಾಗಂತೂ ಮಳೆಗಾಲ ಅಲ್ವಾ, ಛತ್ರಿ ಫುಲ್ಲು ಒದ್ದೆ ಆಗಿರುತ್ತೆ. ಇಲ್ಲಾಂದರೆ ಇಡೋಕ್ಕಾಗಲ್ಲ, ನೀರು ಸೋರ್ತಾ ಇರುತ್ತೆ. ಅದಕ್ಕೆ ಅಂತಲೇ ಈ ರೀತಿ ಒಂದು ಬಾಟ್ಲನ್ನ ಕಟ್ ಮಾಡ್ಕೊಂಡು ಅಲ್ಲಿ ಕೂಡ ಹೋಲ್ ಮಾಡ್ಕೋಬೇಕು. ಏಕೆ ಅದು ಅಂದರೆ ಒಂದು ದಾರ ಹಾಕಬೇಕಲ್ವ, ಅದಕ್ಕೂ ಒಂದು ಟ್ಯಾಗ್ ಸಿಕ್ಸೋಕ್ಕೆ ಅಂತ ಒಂದು ಟ್ಯಾಗು ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಹೋಲ್ ಮಾಡ್ಕೋಬೇಕು. ಇದು ಕೂಡ ನಾನು ಇಲ್ಲಿ ದಾರ ಪ್ಲಾಸ್ಟಿಕ್ಕೇ ತಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ದಾರ ಬೇಕೋ ಆ ಥರನೇ ತಗೊಳ್ಳಿ. ಈ ಥರ ನಾನು ಏನು ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಾಡಿ. ನೀವು ಆ ಕಡೆ ಈ ಕಡೆ ಒಂದು ಗಂಟು ಹಾಕಿ ಅದು ಬಿಚ್ಕೋಬಾರ್ದು. ಅದೇ ರೀತಿ ಅವು ಹೋಲಿಂದ ಹೊರಗಡೆ ಬರಬಾರ್ದು. ಅದಕ್ಕೆ ಅಂತ ಗಂಟು ಹಾಕಬೇಕು. ಕಟ್ ಮಾಡಾದಮೇಲೆ ಈ ರೀತಿ ಇದು ನಾವು ಎಲ್ಲಿ ಹುಕ್ ಸಿಕ್ಸಿದ್ದೀವಲ್ಲ ಆ ಹುಕ್ಕಲ್ಲಿ ಸಿಕ್ಸ್ಕೋಬೇಕು. ಇದು ಕೂಡ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡ್ಕೊಂಡು ನಾವು ದಾರನ ಕಟ್ಕೋಬೇಕು. ತುಂಬ ಲೆಂತ್ ಇದ್ರೂ ಕೂಡ ಮೇಲೆ ಕೂಡ ಕಟ್ಕೋಬೋದು.
ನಾವು ಹೂಕಿಗೆ ಸಿಗಾಕೊಳ್ಳಂಗೆ ಸಮಕ್ಕೆ ನೋಡ್ಕೊಂಡು ಗಂಟು ಹಾಕಬೇಕು. ನಾನೇನು ತೋರಿಸಿದ ರೀತಿ ಹೂಕಿಗೆ ಸಿಗಾಕಬೇಕು. ಸಿಗಾಕೊಂಡು ನಾವು ಛತ್ರಿ ಒದ್ದೆ ಈ ರೀತಿ ಹಾಕಿಡೋದ್ರಿಂದ ನೀರೆಲ್ಲ ಸೋರುತ್ತೆ. ನೀರೆಲ್ಲ ಕ್ಯಾಪು ಹಾಕಿರ್ತೀವಲ್ಲ, ಇಲ್ಲಿ ಕ್ಯಾಪಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನಾವು ಬೇಕಂದಾಗ ಕ್ಯಾಪ್ ಓಪನ್ ಮಾಡಿಬಿಟ್ಟು ನಾವು ಅದನ್ನು ನೀರನ್ನ ಹಾಕ್ಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲ ಅಂತಂದರೂ ಮಳೆ ನೀರು ಒದ್ದೆ ಆಗಿಲ್ಲ ಅಂದರೂ ಕೂಡ ಈ ಥರ ಛತ್ರಿನ ಒಂದು ಕಡೆ ಇಡ್ಬೋದು. ನಮಗೆ ಕಣ್ಣಿಗೆ ಕಾಣಂಗೆ ಇಟ್ಕೊಂಡ್ರೆ ಬೇಕಂದಾಗೆ ಎತ್ಕೊಬೋದಲ್ವ. ಅದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ಬಂದು ಈ ರೀತಿ ನಾವು ಚಾಪಿಂಗ್ ಬೋರ್ಡು ಜಾರ್ತಾ ಸ್ಲ್ಯಾಬು ಇದಾಗಿರೋದ್ರಿಂದ ಗ್ರಾನೈಟ್ ಆಗಿರ್ತಾ ಇರುತ್ತಲ್ಲ, ಅದಕ್ಕೆ ಅಂತಲೇ ಒಂದು ಟವಲ್ ಹಾಸ್ಬಿಟ್ಟು ಈ ರೀತಿ ಮಾಡಿದ್ರೆ ನಮ್ಗೆ ಈಸಿಯಾಗಿ ತರಕಾರಿ ಕಟ್ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡ್ರೆ, ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ